ಅಂಬಿಕಾ, ಏನದು? ಇದರಲ್ಲಿ ಬಿಸ್ಕೆಟ್ಟು ಮತ್ತೆ ಚಾಕ್ಲೇಟ್ಸ್ ಎಲ್ಲ ಇದೆ. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ವಿಜಿ ಸರ್ ಟ್ರಿಪ್ಪಿಗೆ ಹೋಗ್ತಾ ಇದಾರಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಿದ್ದಾರೆ, ಅಲ್ಲಿ ತಗೊಂಡು ಹೋಗ್ತಿದ್ದೀನಿ. ಓಹೋ, ಹಾಗಾದ್ರೆ ಇದೆಲ್ಲ ನಿಮ್ಮ ವಿಜಿ ಸರ್ಗೆ? ಇದು ವಿಜಿ ಸರ್ಗಲ್ಲ, ಗೀತಮ್ಮನವರಿಗೆ ತುಂಬಾ ಇಷ್ಟ ಅಂತೆ, ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇದ್ದೀನಿ. ದೊಡ್ಡಣ್ಣ, ಏನಿದು? ತರಾವರಿ ಜ್ಯೂಸು, ಚಿಪ್ಸು, ಪಪ್ಸು, ಎಲ್ಲ ಗ್ಯಾಸ್ ಐಟಮ್ಸು. ಇದೆಲ್ಲ ನಮ್ಮ ವಿಜಿಗ? ಅಲ್ಲ, ಅವನ ಹೆಂಡತಿ ಗೀತಾಗಂತೆ. ಆ ಗೀತಾಗೆ ಯಾಕೆ ವಿಜಿ ಎಲ್ಲ ತಗೊಂಡು ಹೋಗ್ಬೇಕು? ಅಂಬಿಕಾ, ಒಂದ್ ನಿಮಿಷ. ಈಗ ಎಲ್ಲಿಗೆ ಇಷ್ಟು ಅರ್ಜೆಂಟಲ್ಲಿ ಓಡೋಗ್ತಿದ್ಯಾ? ಅದೇ ಮೇಡಮ್, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಆಮೇಲೆ ಖಾರ ಬೂಂದಿ, ಸಿಹಿ ಬೂಂದಿ, ಎಳ್ಳುಂಡೆ, ಅಂಟನುಂಡೆ, ಇನ್ನೂ ಏನೇನೋ ಹೇಳಿದ್ದಾರೆ. ಹಾ, ಈ ಸ್ನ್ಯಾಕ್ ಐಟಮ್ಸ್ ಎಲ್ಲ ವಿಜಿಗೆ ತುಂಬಾನೇ ಇಷ್ಟ. ಅವನಿಗೆ ತಾನೆ? ಅದು ಕೂಡ ಅವ್ರ ಮುದ್ದಿನ ಹೆಂಡತಿಗೆನೆ. ನೋಡಿ ಮೇಡಮ್, ಇಷ್ಟು ಅವ್ರ ಮುದ್ದಿನ ಹೆಂಡತಿಗಂತೆ. ಅಯ್ಯಪ್ಪ, ನಂಗಂತೂ ಸುಸ್ತಾಗಿ ಹೋಗಿದೆ. ಅಪ್ಪ, ಇನ್ನು ಪ್ಯಾಕಿಂಗ್ ಮಾಡಬೇಕು, ಹೋಗ್ಬೇಕು. ಸ್ಟಾಪ್ ಇಟ್! ಎಲ್ಲ ಗೀತಂಗೆ ಇಷ್ಟ ಅಂದ್ರೆ ವಿಜಿಗೆ ಏನ್ ಇಷ್ಟ? ಅಮ್ಮ, ಗೀತಾ, ಎಲ್ಲ ತುರುಕ್ಬೇಡ ಕಣೆ, ಇನ್ನೂ ಇಷ್ಟು ಬಟ್ಟೆ ಹಿಡಿಸ್ಬೇಕಲ್ವಾ? ಹಾಗೆ ಚಾರ್ಜರ್ ಎಲ್ಲ ಇಟ್ಕೊಂಡಿದ್ಯಮ್ಮ? ಹಾ, ಆ ಉಲ್ಲನ್ ಶಾಲ್ ಕೊಡ್ಬೇಕಿತ್ತಲ್ವಾ, ಅಲ್ಲಿ ಚಳಿ ಇರುತ್ತೆ. ಅಮ್ಮ, ಅದನ್ನ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಅದು ಇಟ್ಕೊಂಡಿದ್ಯಾ? ಒಂದ್ ನಿಮಿಷ ಇರಮ್ಮ. ಈ ಸ್ವೆಟರ್ನ ಇಲ್ಲೇ ಇಟ್ಕೊಂಡಿರು, ಬೆಳಿಗ್ಗೆ ಹೋಗುವಾಗ ಹಾಕೊಂಡು ಹೋಗು. ಚಳಿ ಇರುತ್ತೆ ಗೀತಾ, ಆಮೇಲೆ ಶೀತ ಆಗತ್ತೆ ಕಣೆ. ಆಯ್ತಮ್ಮ. ಹಾ, ಒಂದ್ ನಿಮಿಷ. ಗೀತಾ, ಅಲ್ಲಿ ಯಾವ್ದ್ಯಾವ್ದೋ ನೀರು ಕುಡಿದು ಆರೋಗ್ಯ ಹಾಳು ಮಾಡ್ಕೋಬೇಡ. ಇದು ಮನೆ ನೀರು, ಇದು ನಿನ್ನ ಹತ್ರನೇ ಇಟ್ಕೊ. ಇದು ತುಂಬಾ ಮುಖ್ಯವಾದ್ದು. ಇದನ್ನ ಎಲ್ಲಿಡ್ಲಿ? ಹಾ, ಇಲ್ಲಿ ನೋಡು, ಇಲ್ಲಿ ಇಟ್ಟಿರ್ತೀನಿ ಇದನ್ನ. ನಿನಗೆ ಪ್ರಯಾಣದಲ್ಲಿ ಹೊಟ್ಟೆ ತೊಳ್ಸುತ್ತಲ್ಲ, ಆಗ ನಿಂಬೆ ಹಣ್ಣಿನ ಪರಿಮಳ ತಗೋ, ಆಗೆಲ್ಲ ಸರಿ ಹೋಗುತ್ತೆ. ಆಯ್ತಮ್ಮ. ಏನೇ ಸುಶೀಲಾ, ಹಾಗೆ ಮುಖ ನೋಡ್ತಾ ಇದ್ದೀಯಾ? ಏನ್ರಿ ಇದು? ನಿನಗೆ ಕಾಣಿಸ್ತಿಲ್ವೇನೆ ನಿನ್ ಗಂಡನ ಫೋಟೋ? ಅದ್ ಗೊತ್ತು, ಆದ್ರೆ ಇಲ್ಲಿ ಯಾಕೆ? ಅದನ್ನ ಅವಳ ಬ್ಯಾಗಲ್ಲಿ ಇಡು. ಅವಳು ಬ್ಯಾಗ್ ತೆಗೆದಾಗೆಲ್ಲ ನನ್ನ ಫೋಟೋ ಕಾಣಿಸ್ಬೇಕು. ಆಗ ಅವಳು ನೆನಪಾಗುತ್ತೆ ಅವಳ ಜೀವನದಲ್ಲಿ ನಡೆದಿರೋದು ಅವ್ರ ಅಪ್ಪನ ಮಾತು ಅಂತ. ರೀ, ಅದ್ರ ಅಗತ್ಯ ಇಲ್ಲ ರೀ. ಗೀತಾಗೆ ಅದೆಲ್ಲ ಗೊತ್ತು. ಅವಳು ಗೊತ್ತು ಅನ್ನೋ ಗತ್ತೆ ಅವಳನ್ನ ಈ ರೀತಿ ಗೊತ್ತು ಗುರಿ ಇಲ್ಲದೆ ಕೂತ್ಕೊಳ್ಳೋ ಹಾಗೆ ಮಾಡಿರೋದು. ಸುಮ್ಮನೆ ಹೇಳ್ದಷ್ಟು ಮಾಡೇ. ಆಯ್ತು ರೀ. ಹಿರೇ ಸುಶೀಲಾ, ಪಕ್ಕದಲ್ಲಿ ಒಂದು ಇದೆಯಲ್ಲ, ಅದನ್ನು ತುಂಬಿಸು. ನೀಟಾಗಿಡೆ. ಅಯ್ಯೋ ಅಯ್ಯೋ, ಕಾಣಿಸ್ಬಾರ್ದಾ? ಹಾಕು. ಅಪ್ಪ, ಅಮ್ಮನ ಹತ್ರ ನಾನು ಜಾತಕ ಕೇಳಿದ್ರಂತೆ, ಯಾಕಂತ ತಿಳ್ಕೊಬೋದಾ? ಸುಶೀಲಾ, ನಿನ್ನ ಮಗಳಿಗೆ ಹೇಳೆ, ಈ ಮನೆಯಲ್ಲಿ ನನ್ನ ಉತ್ತರಕ್ಕೆ ಮಾತ್ರ ಜಾಗ, ಬೇರೆಯವ್ರು ಕೇಳೋ ಪ್ರಶ್ನೆಗಳಿಗೆ ಜಾಗ ಇಲ್ಲ ಅಂತ. ಶ್ರೀಕೆ ಅಣ್ಣ, ಏನಣ್ಣ? ಎಲ್ಲ ಇದೆಯಾ? ಇಲ್ಲ, ಕೆಳಗಡೆ ಇದೀನಣ್ಣ. ಏನ್ ಮಾಡ್ತಾ ಇದೀಯ ಅಲ್ಲಿ? ನಟ್ ತಿರುಗಿಸ್ತಾ ಇದೀನಣ್ಣ. ನಿನ್ ಬೋಲ್ಟ್ ನೆಟ್ ಹಾಗೆ ಇರ್ಲಿ, ಬಸ್ ಒಳಗಡೆ ಯಾವ್ದೋ ಒಂದು ಬಾಡಿ ಇದೆ ನೋಡು. ಏನ? ಸಾಕು, ಎದ್ದೇಳು.
ಅವನು ಬಾಡೂಟ ಮಾಡ್ಕೊಂಡು ಬಂದಿರೋ ಹಾಗೆ ಇದೆ. ಅಷ್ಟು ಗೊರಕೆ ಹೊಡಿತಾ ಇದ್ದಾನೆ ಅವನು. ಬಸ್ಸಲ್ಲಿ ಗಲೀಜ್ ಗಿಲೀಜ್ ಮಾಡ್ಬಿಟ್ರೆ ಕಷ್ಟ. ಅವನ್ನ ಹೋಗಿ ಹೇಳ್ಸು ಬೇಗ. ಆಯ್ತಣ್ಣ, ಈಗಲೇ ನೋಡ್ತೀನಿ. ಎದ್ದಾಳೆ ಮೇಲೆ. ಯಾರೇ ನೀನು? ಯಾರಪ್ಪ ಅದು? ಯಾರಪ್ಪ ಅದು? ಯೋ, ನಮ್ ಬಸ್ಸಲ್ಲಿ ಮಲ್ಕೊಂಡು ನನ್ನನ್ನ ಯಾರು ಅಂತ ಕೇಳ್ತೀಯ? ನೋಡೋ, ಫುಟ್ಪಾತಲ್ಲಿ ಬೇಜಾನ್ ಜಾಗ ಇದೆ, ಅಲ್ಲೋ ಮಲ್ಕೋ. ಎದ್ದಾಳೆ ಮೇಲೆ. ಏನ? ನಾನು ಫುಟ್ಪಾತ್ ಮೇಲೆ ಮಲಗಬೇಕಾ? ಮತ್ತೆ ಇದನ್ನೇ ನಿನ್ ಬೆಡ್ರೂಮ್ ಅನ್ಕೊಂಬಿಟ್ಟ. ನೋಡೋ, ನಾಳೆ ಬೆಳಿಗ್ಗೆ ಒಂದು ಸ್ಕೂಲ್ದು ಟ್ರಿಪ್ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು. ನೀ ಎದ್ದಾಳ ಮೇಲ್ಕೆ ನಾ ಮಲ್ಕೋಬೇಕು. ಅಲ್ಲ ಕಣಪ್ಪ, ಆ ಪಿಕ್ನಿಕ್ ಅರೇಂಜ್ ಮಾಡಿರೋ ಲಕ್ಷರ ಸದಾಶಿವ ನಾನೇ ಕಣಯ್ಯ. ಸರ್, ನೀವಾ? ನಾಳೆ ಬೆಳಿಗ್ಗೆ ಅಲ್ವಾ ಸರ್ ಹೋಗೋದು? ಓ, ಯಾಕಪ್ಪ ನಮ್ಮನೇಲಿ ಏನು ಅಲಾರಾಮ್ ಇಲ್ಲ ಅಂತ ನೀನು ಡೌಟ್ ಆಗ್ತಾ ಇದೆಯಾ? ಅಯ್ಯೋ, ಅಲಾರಾಮ್ ಇದೆ ಕಣಯ್ಯ. ನನ್ನ ಹೆಂಡತಿಗೆ ಒಂದು ದೊಡ್ಡ ರೋಗ. ಅಲಾರಾಮ್ ಹೊಡಿಯೋದಕ್ಕಿಂತ ಮುಂಚೆನೆ ಆಫ್ ಮಾಡಿಬಿಡ್ತಾಳೆ. ಅದಕ್ಕೆ ಎಚ್ಚರ ಆಗಲ್ಲ ಅನ್ನೋ ಭಯಕ್ಕೆ ರಾತ್ರಿನೇ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ. ಏನು ತೊಂದರೆ ಆಯ್ತೆ? ಸರಿ ಸರ್, ಆಯ್ತು, ಮಲ್ಕೊಳ್ಳಿ. ನೀನು ಮಲ್ಕ. ಹಾ ಸರಿ ಸರ್. ಅಲಾರಾಮ್ ಇಟ್ಟಿದ್ಯಾ? ಇಟ್ಟಿದ್ದೀನಿ ಸರ್, ದೊಡ್ಡದೇ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ಓದ್ತಲ್ಲ ತಾನೆ? ಇಲ್ಲ ಸರ್. ಮಲ್ಕೋ, ಆಯ್ತು ಹೋಗು. ಅಮ್ಮ, ನನ್ನ ಬದುಕನ್ನು ನಾನೇ ಕಟ್ಕೊಳ್ತಾ ಇದ್ದೀನಿ. ಅದು ಸರಿಯಾದ ದಿಕ್ಕಕ್ಕೆ ಸಾಗುತ್ತೆ ಅನ್ನೋ ಅದಮ್ಯವಾದ ವಿಶ್ವಾಸ ನನಗಿತ್ತಮ್ಮ. ಆದರೆ ಈಗ ನೋಡಮ್ಮ, ಏನೆಲ್ಲ ಆಗೋಯ್ತು. ಗೀತಾ, ನೀನೇನು ಅನ್ಕೊಂಡು ಅಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ ಕಣೆ. ಆದರೆ ಒಂದಂತೂ ನಿಜ, ಯಾವ ಸ್ವಾಭಿಮಾನ ನಿನ್ನ ಜೀವನನ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅನ್ಕೊಂಡಿದ್ದೋ ಅದೇ ಸ್ವಾಭಿಮಾನ ನಿನ್ನ ಜೀವನನ ಪಾತಾಳಕ್ಕೆ ತಳ್ಳಿಬಿಡ್ತು ಕಣೆ. ಇಲ್ಲ ಅಮ್ಮ, ನಾನು ಈಗಲೂ ಗಟ್ಟಿಯಾಗಿರೋದು ಅದೇ ಸ್ವಾಭಿಮಾನದಿಂದ. ನನ್ನ ಎಲ್ಲ ನಿರ್ಧಾರಗಳಿಂದ ನಿಂತಿರೋದು ಅದೇ ಸ್ವಾಭಿಮಾನನಮ್ಮ. ತಪ್ಪು ಮಗಳೇ, ಸ್ವಾಭಿಮಾನಕ್ಕೆ ಸೋಲೋದು ಗೊತ್ತಿರಬೇಕು. ಪ್ರೀತಿ ಮುಂದೆ ತಲೆ ಬಾಗಬೇಕು. ನಿನ್ನ ಸುತ್ತ ಒಂದು ಗೋಡೆ ಕಟ್ಕೊಂಡು ಎಲ್ಲ ಸಂಬಂಧಗಳನ್ನು ಕಳ್ಕೊಳ್ಳೋದು ಸ್ವಾಭಿಮಾನ ಅಲ್ಲ ಗೀತಾ. ಅದರಲ್ಲೂ ಒಂದು ಹೆಣ್ಣಿನ ಜೀವನ ಬೇರೆ. ಹೆಣ್ಣಿನ ಜೀವನನ ಹೇಗೆ ಬೇಕಾದರೂ ರಿಪೇರಿ ಮಾಡ್ಬೋದು, ಆದರೆ ಮದುವೆ ಅನ್ನೋ ವಿಚಾರದಲ್ಲಿ ಅದು ಮೊದಲಿನ ಥರ ಆಗಕ್ಕೆ ಸಾಧ್ಯನೇ ಇಲ್ಲ ಕಣೆ. ಆದರೆ ಅಮ್ಮ, ನಾನು ಮದ್ವೆನೇ ಆಗಿಲ್ವಲ್ಲ. ಮದುವೆ ಅಂದಮೇಲೆ ಮುಗೀತು ಕಣೆ. ಅದು ಸುಳ್ಳು ನಿಜಾನೋ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಂದು ಗಂಡಿನ ಜೊತೆ ಆ ಹೆಣ್ಣಿನ ಹೆಸರು ಬೆಸ್ತೋದ್ಮೇಲೆ ಅದನ್ನು ಅಳಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಹೇಗಾದರೂ ಮಾಡಿ ಆ ಮನೆಯಲ್ಲಿ ನಿನ್ನ ಜೀವನ ಕಟ್ಕೋಬೇಕಾಗಿತ್ತು ಗೀತಾ. ತಪ್ಪು ಅನ್ಸೋದನ್ನ ತಿದ್ದಿ ಸರಿಪಡಿಸ್ಬಹುದಾಗಿತ್ತು. ಹೊಸಲು ದಾಟ್ ಬಂದು ತಪ್ಪು ಮಾಡಿಬಿಟ್ಟೆ ಮಗಳೇ. ಇಲ್ಲ ಅಮ್ಮ, ನಾನೇನಾದ್ರೂ ಆ ಮನೇಲಿ ಇದ್ದಿದ್ರೆ ನ್ಯಾಯ ಕೇಳೋ ನೆಪದಲ್ಲಿ ಶ್ರೀಮಂತರ ಮನೆ ಸೀಟು ಗಿಟ್ಟಿಸ್ಕೊಂಡೋಳು ನಾ ಹಣೆ ಪಟ್ಟಿ ನನ್ನ ಜೀವನ ಪರ್ಯಂತ ನನ್ನ ಜೊತೆಗೆ ಇರೋದಮ್ಮ. ಗೀತಾ, ಇದಕ್ಕ ನೀನಲ್ಲಿಂದ ಬಂದಿದ್ದು? ಈ ಮಾತನ್ನ ನಿನ್ನ ಗಂಡ ಹೇಳದ್ನ? ನಿಮ್ಮ ಮಾವ? ಹಾಗಾದ್ರೆ ಯಾರು ಆಡಿದ ಮಾತಿಗೆ ನಿನ್ನ ಜೀವನನ ಯಾಕೆ ಬಲಿ ಕೊಡ್ತಾ ಇದೀಯ ಹೇಳು? ನೋಡು ಗೀತಾ, ಜೀವನ ಅನ್ನೋದು ಅನ್ನೋರ ಮುಂದೆ ನಡೆಯೋದಿಲ್ಲಮ್ಮ, ನಮ್ಮವರ ಮುಂದೆ ನಡೆಸುವಂಥದ್ದು. ಅಗಸ್ತ್ಯನ ಮಾತು ಕೇಳಿದ ಶ್ರೀರಾಮ ಸೀತಾ ಮಾತೆನ ಕಾಡು ಕಳಿಸಿ ಒಳ್ಳೆ ರಾಜ ಅನ್ನಿಸ್ಕೊಂಡ. ಆದರೆ ಅವನ ವೈಯಕ್ತಿಕ ಜೀವನ ಏನಾಯ್ತು ಅಂತ ಆ ಕತೆ ನೀನೇ ಕೇಳಿದ್ಯಾ ತಾನೆ? ಇದು ನಿನ್ನ ಜೀವನ ಮಗಳೇ. ಇಲ್ಲಿ ನಿನ್ನ ಬೇಕು ಬೇಡಗಳ ಮಿಶ್ರಣದ ಮಧ್ಯೆ ನಿನ್ನ ಜೀವನ ನಿಲ್ಲಬೇಕೇ ಹೊರತು ಯಾರಿಂದಲೂ ನಿನ್ನ ಜೀವನ ಹಾಳು ಮಾಡ್ಕೋಬೇಡ.
ನಾಳೆ ಟ್ರಿಪ್ಪಿಗೆ ಹೋಗ್ತಿದ್ಯಲ್ಲ, ಅಲ್ಲಿ ಹೇಗಾದರೂ ಮಾಡಿ ನಿನ್ನ ಗಂಡನ ಮಧ್ಯೆ ಇರೋ ಮನಸ್ತಾಪನ ಸರಿಪಡಿಸ್ಕೊಂಬಿಡು. ಒಂದು ಸಲ ಪ್ರೀತಿ ಮುಂದೆ ಸ್ವಾಭಿಮಾನ ಸೋಲ್ಲಿ ಬಿಡೆ. ನಾನು ಹೇಳಿದ ಅರ್ಥ. ಬಂದ ನೋಡು ತೊಂಡೆ ಸಾದ. ಏಯ್ ಏಯ್ ಯಾವನವನು? ಯಾವನೋ? ಅಮಿಕೋ ನಿಂತ್ಕೊಳ್ಳಯ್ಯ. ಭಯ 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 ಇರ್ಬೇಕು. ಯಾರವನು? ಯಾವನವ ನಂಗೆ ಹೇಳ್ದವನು? ಸೈಲೆಂಟ್ ಆಗಿರೋ ಎಲ್ಲ. ಎಲ್ಲ ಹತ್ರ ಬನ್ನಿ. ಓಹೋ, ಹತ್ರ ಬನ್ನಿ, ಹತ್ರ ಬನ್ನಿ. 1 2 3. ಏ ಗೀತಾ ಇಲ್ಲಿ. ಗೀತಾ ಹೇಳ್ರಪ್ಪ. ಹೇಳ್ರಪ್ಪ ಗೀತಾ. ಬರ್ತಾಳೆ ಸರ್. ಏ ಏನ್ ಅವಾಗ್ಲಿಂದ ಅದನ್ನೇ ಹೇಳ್ತಾ ಇದ್ರ? ನನ್ ಕಿವಿಲೇನು ಲಾಲ್ ಬಾಗ್ ಇಲ್ಲಪ್ಪ. ಅವ್ ಬೆಳಿಗ್ಗೆ 5:15 ಗಂಟೆಗೆ ಹೋಗ್ಬೇಕಾಯ್ತು. ಈ ಟೈಮ್ ಎಷ್ಟು ಟೈಮು? 6 ಗಂಟೆ ಆಗಿದೆ. ಟೈಮ್ ಸೆನ್ಸ್ ಇಲ್ಲ ಯಾರಿಗೂ. ಯಾವನವನು? ಸರ್ ಬರ್ತಾಳೆ ಸರ್. ಬರ್ತಾಳೆ. ಏನ್ ಬರ್ತಾಳೆ? ಈ ಸದಾಶಿವನಿಗೆ ಟೈಮ್ ಅಂದ್ರೆ ತುಂಬಾ ಮುಖ್ಯ. ಇವನು ಟೈಮಿಗೆ ಬೆಲೆ ಕೊಡ್ತಾನೆ ಗೊತ್ತಾ? ಬಿಡಯ್ಯ, ಜೀವನದಲ್ಲಿ ಏನಿಲ್ಲ ಅಂದ್ರೂ ಟೈಮ್ ಸೆನ್ಸ್ ಇಂಪಾರ್ಟೆಂಟ್ ಗೊತ್ತಾ? ನನ್ನಿಂದ ಲೇಟ್ ಆಗ್ಬಾರ್ದು ಅಂತ ನಿನ್ನೆ ರಾತ್ರಿನೇ ಬಂದು ಬಸ್ಸಲ್ಲಿ ಮಲಗಿದ್ದೀನಿ ಗೊತ್ತಾ? ಇದು ಟೈಮ್ ಸೆನ್ಸ್ ಅಂತಂದ್ರೆ. ಯೂಸ್ಲೆಸ್ ಫೆಲೋಸ್. ಓಹ್, ನನಗೆ ಕಾಯಕ್ಕಾಗಲ್ಲ. ಒಬ್ಬರಿಂದ ಎಲ್ರಿಗೂ ತೊಂದರೆ ಆಗಬಾರ್ದು. ಓ ಸರಿ ಎಲ್ಲ ಹೊಡಿ ಬಸ್ ಹತ್ತಿ ಹತ್ರಮ್ಮ, ಹತ್ತಿ ಬೇಗ. ಏನಮ್ಮ ನೀಗೇನು ಇಂಗ್ಲೀಷ್ನಲ್ಲಿ ಹೇಳ್ಬೇಕಾ? ಹತ್ತಮ್ಮ ಬೇಗ. ಹತ್ತು ಬಾ. ಸಾರ್ ಅಯ್ಯೋ ಏನಪ್ಪ ಇದು? ಗೀತನಪ್ಪ ಹಿಡ್ಕೊಳ್ತಾ ಇದೆಯಾ ಕತ್ತಿನ? ಒಂದ್ ನಿಮಿಷ ಸೈಡಿಗೆ ಬನ್ನಿ ಸರ್. ಯಾಕಪ್ಪ? ಬನ್ನಿ. ಏನಯ್ಯ ಇದು ಅಮುಕ್ತಾ ಇದೆಯಾ? ಟ್ರಿಪ್ ಯಾರಿಗೋಸ್ಕರ ಸರ್ ಮಾಡಿರೋದು? ಎಲ್ರಿಗೋಸ್ಕರನಪ್ಪ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಈ ಟ್ರಿಪ್ಪು ನನ್ನ ಹೆಂಡತಿ ಗೀತಾಗೋಸ್ಕರ ಮಾಡಿರೋದು. ಹೌದೌದೌದು. ಅಂದ್ಮೇಲೆ ಅವಳೇ ಬರ್ದೆ ನಾವು ಮಾಡೋದೇನಿದೆ? ಹೌದೌದೌದೌದು. ಅದು ಸ್ವಲ್ಪ ಈ ಕೆಲಸದಲ್ಲಿ ನನಗೆ ಮರು ಜಾಸ್ತಿ ಆಗ್ಬಿಟ್ಟಿದೆಪ್ಪ. ಅಪ್ಪ ಅಕಸ್ಮಾತ್ 5 ನಿಮಿಷ ಆದ್ರೂ ಗೀತಾ ಬರ್ಲಿಲ್ಲ ಅಂತಂದ್ರೆ ಏನಪ್ಪ? ಅರ್ಧ ಗಂಟೆ ಕಾಯೋಣ ಬಿಡಪ್ಪ, ಇಡೀ ದಿನನೇ ಕಾಯೋಣ. ಓಕೆ ಅಲ್ಲ? ಎಲ್ಲ ಇಡೀರಪ್ಪ. ಪರವಾಗಿಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಇರ್ಲಿ. ಯಾರು ಬರ್ಬೇಡ್ರಪ್ಪ, ಎಲ್ಲ ಅಲ್ಲ ಕೂರ್ಬಿಡಿವಿ.